ನಮಸ್ತೆ. ಜೂನ್ ತಿಂಗಳು ಹುಟ್ಟಿದವರ ಗುಣಭವಿಷ್ಯ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಏಕೆಂದರೆ ಉಗ್ರ ಹಾಗೂ ಸೌಮ್ಯ ಸ್ವಭಾವವನ್ನು ಏಕಕಾಲದಲ್ಲಿ ಪ್ರದರ್ಶಿಸುತ್ತಾರೆ. ಚಂಚಲ ಮನಸ್ಸು ಇವರಿಗೆ. ಪ್ರೀತಿ ವಾತ್ಸಲ್ಯವನ್ನು ನಂಬುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಇವರು ಚೇಂಜ್ ಆಗಬಹುದು. ತಿರಸ್ಕಾರ ವೈರತ್ವವನ್ನು ತೋರಬಹುದು. ಡ್ಯುಯಲ್ ನೇಚರ್ ಇವ್ರದ್ದು. ಡಬಲ್ ರೋಲ್ ಜೀವನದಲ್ಲಿ ಮಾಡುತ್ತಾರೆ. ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಮಾನಸಿಕವಾಗಿ ತುಂಬ ಸ್ಟ್ರಾಂಗ್, ತೀಕ್ಷ್ಣವಾಗಿರ್ತಾರೆ. ವೈರಿಗಳನ್ನು ತುಂಬ ಜಾಣ್ಮೆಯಿಂದ ದೂರ ಮಾಡಬಲ್ಲರು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲರು. ತ್ಯಾಗನೂ ಮಾಡುತ್ತಾರೆ. ಹಣಕಾಸು ಉತ್ತಮವಾಗಿರ್ತದೆ. ವಾಕ್ಚಾತುರ್ಯ, ಯಶಸ್ಸು ಇವರ ಜೀವನದಲ್ಲಿ ಇದೆ. ನರಗಳ ತೊಂದರೆ, ಎದೆನೋವು, ಅನ್ಈಸಿನೆಸ್ ಆಫ್ ಮೈಂಡ್ ಬರಬಹುದು. ಉಸಿರಾಟದ ಸಮಸ್ಯೆ, ಸೈಕಲಾಜಿಕಲ್ ಡಿಸ್ಟರ್ಬೆನ್ಸು ಆಗ್ಬೋದು. 20 ಮೇ 20 ಜೂನ್ ಹುಟ್ಟಿದವರನ್ನು ಮದುವೆ ಆಗಬಹುದು. 20 ಸೆಪ್ಟೆಂಬರ್ 20 ಅಕ್ಟೋಬರ್ ಒಳಗೆ ಹುಟ್ಟಿರೋರನ್ನು, ಅಥವಾ 20 ಜನವರಿ 20 ಫೆಬ್ರವರಿ ಹುಟ್ಟಿದವರನ್ನು ಮದುವೆ ಆಗಬಹುದು. ಅವರಿಗೆ ಗುರುವಾರ, ಶುಕ್ರವಾರ, ಮಂಗಳವಾರ ಒಳ್ಳೆಯ ದಿನಗಳು. ಹಳದಿ, ಹಸಿರು, ನೀಲಿ ಮತ್ತು ವೈಲೆಟ್, ಪರ್ಪಲ್ಲು, ಬಿಳಿ ಬಟ್ಟೆಗಳು ಒಳ್ಳೆಯ ಕಲರ್ಗಳು. ವಜ್ರ, ಮುತ್ತು, ಪಚ್ಚೆ ಹಾಕಬಹುದು. 5, 14, 23 ಲಕ್ಕಿ ಜನರು. ದುರಭ್ಯಾಸಗಳನ್ನು ಬಿಟ್ಟು ಬಿಡಿ, ಇದರಿಂದ ಒಳ್ಳೆಯದಾಗುತ್ತದೆ. ದಿನವೂ ಗೋವಿಂದನ ಜಪ ಮಾಡಿ ಅಥವಾ ಕೃಷ್ಣನ ಜಪ, ಓಂ ಕ್ಲೀಂ ಕೃಷ್ಣಾಯ ನಮಃ ಎಂದು 108 ಸಲ ಬುಧವಾರ ಜಪಿಸಿ. ನೀವು ಆ್ಯಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಬ್ಯಾಂಕಿಂಗ್ ಮಾಡ್ಬೋದು, ಬಿಸ್ನೆಸ್ಸು ಮಾಡಬಹುದು. 1, 3, 4, 5, 7, 8ನೇ ತಾರೀಕು ಫ್ರೆಂಡುಗಳಾಗಿ ಮಾಡಿಕೊಳ್ಳಬಹುದು. ನಿಮಗೆ ಮಿಥುನ ರಾಶಿಯ ಗುಣ ಬರುತ್ತೆ. ಹಾಗಾಗಿ ಯೋಚನೆ ಎರಡೆರಡು ರೀತಿ ಇರೋದರಿಂದ ಗೋವಿಂದನ ಜಪ ಮಾಡಿದರೆ ಒಳ್ಳೆಯದಾಗುತ್ತದೆ.